ಮತ್ತೊಂದು ಕಡೆ ಕೆಲವರು ಕೇಸರಿ, ಬಿಳಿ, ಹಸಿರು ಬಣ್ಣದ ಶಾಲನ್ನು ಹಾಕಿಕೊಂಡು ಬಂದಿದ್ದರು. ಅಮೆರಿಕಾದಿಂದ ಬಂದು ಹಾವೇರಿ ಶಿಗ್ಗಾವಿಯಲ್ಲಿ ಮತವನ್ನ ಚಲಾವಣೆ ಮಾಡಿರುವಂತ ಮಹಿಳೆ ಅನುಷಾ ಅವರ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಇವತ್ತು ಇಡೀ ಎಲೆಕ್ಷನ್ ಕವರೇಜ್ ನ ಹೈಲೈಟ್ ಅನುಷಾ ಅವರು. ಬಹುಶಃ ಕೇವಲ ರಿಪಬ್ಲಿಕ್ ಕನ್ನಡ ಮಾತ್ರ ಅಲ್ಲ, ಬಹುತೇಕ ಹಾವೇರಿ ಭಾಗದಲ್ಲಿರೋ ಎಲ್ಲಾ ಚಾನೆಲ್ನ ರಿಪೋರ್ಟರ್ಸ್ ಕೂಡ ಅನುಷಾ ಅವ್ರ ಬೈಟ್ ತಗೊಂಡಿರ್ತಾರೆ ಇವತ್ತು. ಯಾಕಂತಂದ್ರೆ ಸುಮಾರು ಸತಿ ನೋಡಿದೀವಿ ಬೆಂಗಳೂರಿನಂತ ಸಿಟಿಯಲ್ಲೇನೆ ಮನೇಲಿದ್ದು ಮನೆಯಿಂದ ಒಂದು 100 ಮೀಟರ್ ದೂರ ಇರೋ ಮತಗಟ್ಟೆಗೆ ಹೋಗಿ ಓಟ್ ಹಾಕಲ್ಲ ಅಂತಂದ್ರಲ್ಲಿ ಅಮೆರಿಕದಿಂದ 3 ಲಕ್ಷ 3.5 ಲಕ್ಷ ಖರ್ಚು ಮಾಡ್ಕೊಂಡು ಬಂದಿದ್ದಾರಂತೆ ಅನುಷಾ ಅವರು ಓಟ್ ಹಾಕೋ ಸಲುವಾಗಿ. ಪ್ರತಿ ಸಲ ಅಲ್ಲಿಂದ ಬರ್ತಂತೆ, ಫ್ಯಾಷನ್ ಡಿಸೈನರ್ ಆಗಿದ್ದಾರಂತ ಅಲ್ಲಿಂದ ಬಂದು ಓಟನ್ನು ಹಾಕಿ ತುಂಬಾ ಸಲ ಮಿಸ್ ಆಗಿದೆ ಅಂತ. ಈ ಸಲ ಮಿಸ್ ಆಗಬಾರ್ದು ಅಂತೇಳಿ ಅವರು ತುಂಬ ದಿನಗಳ ಹಿಂದೆ ಟಿಕೆಟ್ ಬುಕ್ ಮಾಡ್ಕೊಂಡು ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿ ಆ ಬಳಿಕ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಿದ್ದಾರೆ. ಕೇಳಿ ಏನು ಮಾತಾಡಿದ್ರು ಅಂತ. ಇಲ್ಲೇ ಸ್ಥಳೀಯವಾಗಿದ್ರು ಬಂದು ಮತ ಚಲಾವಣೆಗೆ ಹಿಂದೆ ಮುಂದೆ ನೋಡುವಂಥ ಕಾಲದಲ್ಲಿ ದೂರದ ಅಮೆರಿಕಾ ದೇಶದಿಂದ ಇಲ್ಲಿ ಇವಾಗ ವೋಟಿಂಗ್ ಮಾಡಲಿಕ್ಕೆ ಶಿಗ್ಗಾವಿ ತಾಲೂಕಿನ ಮಹಿಳೆ ಒಬ್ಬರು ಬಂದಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಅನುಷಾರೇ, ಪ್ರಥಮವಾಗಿ ತಮಗೆ ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀನಿ. ಯಾಕೆ ಹೇಳಿದ್ರೆ ಇಲ್ಲೇ ಇದ್ದು ಜನ ಮತ ಹಾಕಿ ಬರ್ತಾ ಇಲ್ಲ ಅಂಥವ್ರಿಗೆ ಏನು ಹೇಳ್ತೀರಿ? ದಯವಿಟ್ಟು ಖಂಡಿತವಾಗ್ಲೂ ಮತದಾನ ಮಾಡೋಕ್ಕೆ ಬರ್ರಿ, ಎಲ್ಲೇ ಇದ್ರೂ ಬರ್ರಿ. ಯಾಕಂದರೆ ಇಲ್ಲಿ ನಾವು ಒಬ್ಬ ಒಳ್ಳೆಯ ನಾಯಕನನ್ನು ಆರಿಸ್ತಾರೋದು ನಮ್ಮೆಲ್ಲರ ಜವಾಬ್ದಾರಿ, ಹಕ್ಕು ಹೌದು. ನಾನೆಲ್ಲ ಕಡೆ ಇದನ್ನೇ ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲೇ ಇದ್ದರೂ ಬಂದು ಮತ ಚಲಾವಣೆ ಮಾಡಿ ಆ್ಯಂಡ್ ನಮ್ಮ ಹಕ್ಕು ಏನನ್ನೋದನ್ನು ತೋರಿಸಿ ಎಲ್ರಿಗೂ. ನಾವು ಮತ ಚಲಾವಣೆ ಮಾಡಿದಾಗಲೇ ನಮ್ಮ ಹಕ್ಕುಗಳನ್ನು ನಾವು ಧೈರ್ಯವಾಗಿ ನಾವು ಏನಾಗಿದೆ ಏನಿಲ್ಲ ಅಂತ ಕೇಳೋದಕ್ಕೊಂದು ಹಕ್ಕಿರುತ್ತೆ ಅಂತ ಹೇಳ್ಬೋದು. ಉತ್ತಮ ನಾಯಕ ಖಂಡಿತವಾಗ್ಲೂ ಬೇಕು. ಕಡ್ಡಾಯ ಮತದಾನ ದಯವಿಟ್ಟು ಮಾಡಿ, ದಯವಿಟ್ಟು ಬನ್ನಿ. ಇದೇ ಥರ ಒಬ್ಬ ವ್ಯಕ್ತಿಗೆ ನಾವು ಎಲ್ಲರೂ ಮತ ಚಲಾವಣೆ ಮಾಡಿದಿರ ಸಮ್ಮಿಶ್ರ ಸರ್ಕಾರವನ್ನು ಮತ್ತೆ ಬರೋ ಥರ ದಯವಿಟ್ಟು ಮಾಡಬೇಡಿ. ಅದಕ್ಕಾಗಿ ಒಂದೇ ಒಂದು ಸರ್ಕಾರ ಬರಲಿ, ಅದು ಯಾವುದು ಬರುತ್ತೋ ಒಬ್ಬ ಒಳ್ಳೆ ನಾಯಕನನ್ನು ಆರಿಸಿ ಒಂದು ಸರ್ಕಾರವನ್ನು ಎಲ್ಲರೂ ಆರಿಸ್ತಾರಣ. ಎಲ್ಲೇ ಇದ್ದರೂ ದಯವಿಟ್ಟು ಬಂದು ಮತ ಚಲಾವಣೆ ಮಾಡಿ. ಅಮೆರಿಕದಲ್ಲಿದ್ದೀರಿ, ಏನು ಮಾಡ್ತೀರಿ, ಯಾರು ಇರ್ತೀರಿ ಜೊತೆಗಲ್ಲಿ? ನಾನು ಅಮೆರಿಕದಲ್ಲಿ USA ಆಸ್ಟಿನ್ ಟೆಕ್ಸಸ್ ಅನ್ನೋ ಸ್ಟೇಟಲ್ಲಿದ್ದೆ ಆ್ಯಂಡ್ ಒಂದು 5 ವರ್ಷ ಕ್ಯಾಲಿಫೋರ್ನಿಯಾದಲ್ಲಿದ್ದೆ. ಸೊ ಅಲ್ಲಿ ಫ್ಯಾಷನ್ ಡಿಸೈನರ್ ಆಗಿ ವರ್ಕ್ ಮಾಡ್ತೀನಿ. ಓಕೆ, ಈಗ ಇಲ್ಲಿಗೆ ಮತ ನೀಡಲಿಕ್ಕೆ ಬಂದಿದ್ದೀರಿ, ಮತದಾನ ಮಾಡಲಿಕ್ಕೆ. ತಮ್ಮ ಹಸ್ಬೆಂಡ್ ಯಾವ ರೀತಿ ನಿಮಗೆ ಪ್ರೇರೇಪಣೆ ನೀಡಿದ್ರು ಹೋಗು ಅಂತ ಹೇಳಿದ್ರೆ ಹೇಗೆ ಬಂದ್ರಿ? ಹಾಂ ಹೌದು, ನಾನು ಬೇರೆ ಒಂದು ಕಾರಣದಿಂದ ಇಂಡಿಯಾಗೆ ಬಂದಿದ್ದೆ. ಸೊ ಅದ್ರ ಮೇಲೆ ನಾನು ಎಲೆಕ್ಷನು ನಡೀತಾ ಇತ್ತು. ಸೊ ಅದ್ರ ಮೇಲೆ ಓಟ್ ಹಾಕೋಣ ಅಂತ. ಯಾವತ್ತಾರು ಮಿಸ್ ಮಾಡ್ಕೊಂಡಿದ್ರ ಮತ ಹಾಕೋದಿಗೆ ಹೋದಾಗಿಂದ? ಹೌದು, ಖಂಡಿತವಾಗ್ಲೂ ಮಾಡ್ಕೊಂಡಿದ್ದೆ. ನಾನು ಅಲ್ಲಿ ಬೇರೆ ದೇಶದಲ್ಲಿದ್ದಾಗ ನನಗೂ ಅನ್ಸೋದು ನಾನು ಯಾವತ್ತೂ ಮತ ಚಲಾವಣೆ ಮಾಡೋಕ್ಕೆ ನಂಗೆ ಆಗ್ತಾಯಿಲ್ಲ ಅಂತ ಹೇಳಿ. ಕೋವಿಡ್ ಎಲ್ಲ ಬಂದ ಟೈಮಲ್ಲಿ ಫ್ಲೈಟೆಲ್ಲ ಬ್ಯಾನ್ ಆಗಿತ್ತು, ಅವಾಗ ನಂಗೆ ಬರೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಇವಾಗ ನಾನು ಇಲ್ಲಿಗೆ ಬಂದಿರೋದಕ್ಕೂ ಆ್ಯಂಡ್ ಎಲೆಕ್ಷನ್ ನಡೆದಿರೋದಕ್ಕೂ ಒಳ್ಳೆಯದಾಗಿದೆ. ಮತ ಚಲಾವಣೆ ಮಾಡಿದ್ರಿ, ಉತ್ತಮ ಅಭ್ಯರ್ಥಿಗೆ ಮಾಡಿದ್ದೀನಿ ಅಂತ ಹೇಳೋ ವ್ಯವಸ್ಥೆ ಮಾತಾಡಿದ್ರಿ. ಈಗ ಏನು ಖುಷಿ ಆಗ್ತಾ ಇದೆ, ಹೇಗೆ ಅನಿಸ್ತಿದೆ? ಯಾಕಂದ್ರೆ ಅಲ್ಲಿ ಅಷ್ಟು ದೂರದಿಂದ ಇಲ್ಲಿ ಬಂದು ಮತ ಚಲಾವಣೆ ಮಾಡಿದಿರಿ, ಅದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಅಲ್ಲಿ ಹೋಗಿ ಆ ಬಟನ್ ಒತ್ತಿದಾಗ ಓಕೆ, ಈ ನಾಯಕನ ನಾನು ಏನೇ ತಪ್ಪಾದರೂ ಮುಂದೆ ಕೇಳೋವಂಥ ಹಕ್ಕು ನನಗಿದೆ ಅನ್ನೋ ಫೀಲ್ ನನಗೆ ಬಂತು. ಒಂದು ಸಲ ಹಾಕಿ ನೋಡಿ ನೀವು ಬಂದು ಮತ ಚಲಾವಣೆ, ಆವಾಗ ನಿಮಗೂ ನಿಮ್ಮ ಕ್ಷೇತ್ರದಲ್ಲಿ ಏನು ಸರಿ ತಪ್ಪುಗಳು ನಡೀತಿದೆ ಆವಾಗ ನಿಮ್ಮ ಕಣ್ಣಿಗೆ ಬಿದ್ದಾಗ ನಿಮಗೂ ಒಂದು ಐಡಿಯಾ ಇರುತ್ತೆ, ಹೇಗೆ ಮಾತಾಡಬೇಕು, ಹೇಗೆ ಯಾರನ್ನು ಹೇಗೆ ಕೇಳಬೇಕು ಅನ್ನೋ ಧೈರ್ಯನೂ ನಿಮ್ಗೆ ಬಂದಿರುತ್ತೆ. ಮತ ಚಲಾವಣೆ ಮಾಡಿ. ನಿಮ್ಮ ಕ್ಷೇತ್ರ ಅಭಿವೃದ್ಧಿ ನೀವೇ ಮಾಡ್ಕೊಳ್ಳಿಲ್ಲ ಅಂದರೆ ಬೇರೆಯವ್ರು ಬಂದು ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಜವಾಬ್ದಾರಿ ನಿಮಗಿರಲಿ. ಎಷ್ಟು ದಿನಗಳಿಂದ ಅನ್ಕೊಂಡಿದ್ರಿ ನಾನು ಹೋದರೆ ಮತ ಹಾಕಲೇಬೇಕು, ನಾನು ವೋಟಿಂಗ್ ಮಾಡಬೇಕು ಅನ್ಕೊಂಡಿದ್ರೆ? ಎಷ್ಟು ದಿನದಿಂದ ಅನ್ಕೊಂಡಿದ್ರಿ? ಹೌದು, ನಾನು ತುಂಬ ದಿನದಿಂದ ಕಾಯ್ಕೊಂಡೇ ಇದ್ದೆ, ಮಾಡಲೇಬೇಕು ಅಂದ. ಇದು ನನಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಎಷ್ಟು ಬಾರಿ ಮತದಾನ ಮಾಡಿದ್ರಿ ಇದುವರೆಗೂ ಅಂತ? 3ನೇ ಸಲ ಆಯ್ತು ನಾನು ಮಾಡ್ತಾ ಇರೋದು. ಎಷ್ಟು ಬಾರಿ ಮಿಸ್ ಆಗಿದೆ ಮತ ಹಾಕೋದು? ತುಂಬ ಸಲ ಮಿಸ್ ಆಗಿದೆ, ಎಣಿಸಿಲ್ಲ, ಬಟ್ ತುಂಬ ಸಲ ಮಿಸ್ ಆಗಿದೆ. ಒಟ್ಟಾರೆ ಖುಷಿ ಇದೆ ನಿಮಗೆ? ಹೌದು, ಸಿಕ್ಕಾಪಟ್ಟೆ ಖುಷಿ ಇದೆ ಮಾಡಿರೋದು. ಇಲ್ಲೇ ಇದ್ರು ಮತದಾನ ಮಾಡಲಿಕ್ಕೆ ಮುಂದಾಗ್ತಿಲ್ಲ ಜನರು ಅನ್ನೋ ಕೊರಗು ಒಂದು ಕಡೆ. ಆದರೆ ಇದೀಗ ಆ ದೂರದ ದೇಶ ಅಮೆರಿಕದಿಂದ ಬಂದು ಅದು ಫ್ಯಾಷನ್ ಡಿಸೈನ್ ವರ್ಕ್ ಮಾಡ್ತಾ ಇದ್ರು, ಹಸ್ಬೆಂಡ್ ಇದ್ರು ಕೂಡ ಯಾವುದೋ ಕೆಲಸದ ಮೇಲೆ ಬರ್ತಿದ್ದೆ. ಆದರೆ ಮತದಾನ ಮಾಡೋದು ಮಿಸ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಅನುಷಾ ಶಿಗ್ಗಾವಿ ಕ್ಷೇತ್ರಕ್ಕೆ ಬಂದು ತಮಗೆ ಬೇಕಾದ ನಾಯಕನಿಗೆ ಮತ ನೀಡಿದ್ದೇನೆ, ನಾನು ಅವ್ರಿಗೆ ಮುಂದೆ ಏನಾದರೂ ಕೆಲಸ ಆಗಬೇಕಾದ್ರೆ ಹಿಡಿದು ಕೇಳುವ ಶಕ್ತಿ ಬೇಕು ಅನ್ನೋ ವಿಶ್ವಾಸವನ್ನು ಇಟ್ಕೊಂಡು ಒಬ್ಬ ಉತ್ತಮ ಅಭ್ಯರ್ಥಿಗೆ ಮತ ಹಾಕಿದ್ದೇನೆ. ನನ್ನ ಮತ ವೇಸ್ಟ್ ಆಗಿಲ್ಲ. ಕೋವಿಡ್ ಸಂದರ್ಭದಲ್ಲಿ ಆದ ಅನಾಹುತ ಮತ್ತೆ ಆಗಬಾರ್ದು, ಅಂದರೆ ಮತದಾನ ಮಾಡಲಿಕ್ಕೆ ಆಗಲಿಲ್ಲ, ನನಗೆ ಈ ಬಾರಿ ಅವಕಾಶ ಸಿಕ್ಕಿದೆ, ಈ ಬಾರಿ ಮತದಾನ ಮಾಡಿದ್ದೇನೆ, ನೀವು ಕೂಡ ಮತದಾನ ಮಾಡಿ ಅಂತಕ್ಕಂಥದ್ದು ಅನುಷಾ ಅವರ ಮಾತು ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಟಿವಿ ಕನ್ನಡ, ಹಾವೇರಿ. 3 ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಅತಿ ದೊಡ್ಡ ತಂಡ ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇದೆ. ತಂಡೂರು, ಚನ್ನಪಟ್ಟಣ, ಶಿಗ್ಗಾವಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಮ್ಮ ಆ್ಯಂಕರ್ಸ್ ಇದ್ದಾರೆ, ರಿಪೋರ್ಟರ್ಗಳಿದ್ದಾರೆ, ಕ್ಯಾಮ್ರಾಮನ್ಸ್ ಇದ್ದಾರೆ. ಎಲ್ಲ ಕಡೆಯಿಂದಲೂ ಕೂಡ ಯಾವುದೇ ರೀತಿಯಾದಂಥ ಮಾಹಿತಿ ಮಿಸ್ ಆಗದಂತೆ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು
ನಿಮ್ಮ ರಿಪಬ್ಲಿಕ್ ಕನ್ನಡ ಟೀಮ್ ಮಾಡ್ತಾ ಇದೆ? ಸಾಮಾನ್ಯವಾಗಿ ಬೈ ಎಲೆಕ್ಷನ್ ಅಂದರೆ ಬೇರೆ ಭಾಗದ ಜನ ಅಂದರೆ ಕರ್ನಾಟಕದಲ್ಲಿ ಫಾರ್ ಎಕ್ಸಾಂಪಲ್ ಶಿವಮೊಗ್ಗದಲ್ಲಿ ಎಲೆಕ್ಷನ್ ಇಲ್ಲ, ಚಿತ್ರದುರ್ಗದಲ್ಲಿ ಎಲೆಕ್ಷನ್ ಇಲ್ಲ, ಈ ಭಾಗದ ಜನಕ್ಕೆ ಹೆಚ್ಚು ಇಂಟ್ರೆಸ್ಟ್ ಇರಲ್ಲ, ಅಂದರೆ ನಮ್ಮ ಕ್ಷೇತ್ರದಲ್ಲಿ ಅಲ್ವಲ್ಲ ಅಂತ ಹೇಳಿ. ಬಟ್ ಈ ಬಾರಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಈ ಕಾವು ಎಷ್ಟರ ಮಟ್ಟಿಗಿತ್ತು ಅಂತಂದರೆ ರಾಜ್ಯದ ಯಾವುದೇ ಭಾಗದಲ್ಲಿ ನೀವು ಕೇಳಿದ್ರು ಕೂಡ ಈ ಕ್ಷೇತ್ರದ ಬಗ್ಗೆ ಚರ್ಚೆ. ಇನ್ನು ಸಂಡೂರು ಶಿಗ್ಗಾವಿಯಲ್ಲೂ ಕೂಡ ಬಹುತೇಕ ಅದೇ ರೀತಿಯಾದ ಒಂದು ಹಣಾಹಣಿ ಇದ್ದೇ ಇದೆ. ಸಿ ಪಿ ಯೋಗೇಶ್ವರ್ ಅವ್ರು ಮಾತನಾಡ್ತಿದ್ದಾರೆ, ಕೇಳಿಸ್ಕೊಳ್ಳೋಣ. ನೀವೇ ಪ್ರಶ್ನೆ ಮಾಡಿ ಅವ್ರನ್ನ. ಜಾರ್ಖಂಡ್ನಲ್ಲೂ ವೋಟಿಂಗ್ ನಡೀತಾ ಇದೆ, ವಯನಾಡ್ನಲ್ಲೂ ವೋಟಿಂಗ್ ನಡೀತಾ ಇದೆ. ಆದರೆ ಹೆಚ್ಚಿಗೆ ಗಮನ ಸೆಳೀತಿರೋದು ಅದರಲ್ಲೂ ಕರ್ನಾಟಕದಲ್ಲಿ 3 ಕ್ಷೇತ್ರಗಳಿಗೆ ನಡೀತಾ ಇರುವಂತಹ ಉಪಕದನ, ಅದರಲ್ಲೂ ಚನ್ನಪಟ್ಟಣದ ಮತದಾನ ಪ್ರಕ್ರಿಯೆ ಬಗ್ಗೆ ಭಾರಿ ಕುತೂಹಲ ಇದ್ದೇ ಇದೆ. ಸೈನಿಕ ವರ್ಸಸ್ ಅಭಿಮನ್ಯು ಜಟಾಪಟಿ, ಗೆಲುವಿನ ವಿಶ್ವಾಸವನ್ನ ಇಬ್ಬರೂ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಸಿ ಪಿ ಯೋಗೇಶ್ವರ್ ಅವರು ಮನೆ ಮಗನನ್ನ ಈ ಕ್ಷೇತ್ರದ ಜನ ಕೈ ಬಿಡೋದಿಲ್ಲ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರೆ, ಕುಮಾರಸ್ವಾಮಿ ಅವರ ಅಭಿವೃದ್ಧಿ ಕಾರ್ಯಗಳನ್ನ ಗಮನಿಸಿರುವ ಮತದಾರರು ನನ್ನನ್ನ ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸವನ್ನ ನಿಖಿಲ್ ಕುಮಾರಸ್ವಾಮಿ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಮತ್ತು ಎನ್ಡಿಎ ಅಭ್ಯರ್ಥಿ ನೇರ ಹಣಾಹಣಿಯಲ್ಲಿದ್ದಾರೆ. ಕೆಂಗಲಾಂಜನೇಯ ಸ್ವಾಮಿಯ ದರ್ಶನವನ್ನ ಪಡೆದಿದ್ದಾರೆ, ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಅದಾದ ನಂತರ ಮತಗಟ್ಟೆ ಬಳಿಗೆ ಬಂದು ಮತದಾನ ಪ್ರಕ್ರಿಯೆಯ ಪರಿವೀಕ್ಷಣೆ ನಡೆಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಮತ್ತೊಂದು ಕಡೆಯಲ್ಲಿ ಹುಟ್ಟೂರಿನಲ್ಲಿ ಹಕ್ಕು ಚಲಾವಣೆ ಮಾಡಿದ್ದಾರೆ ಸಿ ಪಿ ಯೋಗೇಶ್ವರ್. ಬೈ ಎಲೆಕ್ಷನ್ ವಿಚಾರವಾಗಿ ಬೆಳಗ್ಗಿನಿಂದಲೂ ಕೂಡ ನಾನ್ ಸ್ಟಾಪ್ ಲೈವ್ ಕವರೇಜ್ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. 3 ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಅತಿ ದೊಡ್ಡ ತಂಡ ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇದೆ. ಸಂಡೂರು, ಚನ್ನಪಟ್ಟಣ, ಶಿಗ್ಗಾವಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಮ್ಮ ಆ್ಯಂಕರ್ಸ್ ಇದ್ದಾರೆ, ರಿಪೋರ್ಟರ್ಗಳಿದ್ದಾರೆ, ಕ್ಯಾಮ್ರಾಮನ್ಸ್ ಇದ್ದಾರೆ. ಎಲ್ಲ ಕಡೆಯಿಂದಲೂ ಕೂಡ ಯಾವುದೇ ರೀತಿಯಾದಂಥ ಮಾಹಿತಿ ಮಿಸ್ ಆಗದಂತೆ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಟೀಮ್ ಮಾಡ್ತಾ ಇದೆ. ಸಾಮಾನ್ಯವಾಗಿ ಬೈ ಎಲೆಕ್ಷನ್ ಅಂದರೆ ಬೇರೆ ಭಾಗದ ಜನ ಅಂದರೆ ಕರ್ನಾಟಕದಲ್ಲಿ ಫಾರ್ ಎಕ್ಸಾಂಪಲ್ ಶಿವಮೊಗ್ಗದಲ್ಲಿ ಎಲೆಕ್ಷನ್ ಇಲ್ಲ, ಚಿತ್ರದುರ್ಗದಲ್ಲಿ ಎಲೆಕ್ಷನ್ ಇಲ್ಲ, ಈ ಭಾಗದ ಜನಕ್ಕೆ ಹೆಚ್ಚು ಇಂಟ್ರೆಸ್ಟ್ ಇರಲ್ಲ, ಅಂದರೆ ನಮ್ಮ ಕ್ಷೇತ್ರದಲ್ಲಿ ಅಲ್ವಲ್ಲ ಅಂತ ಹೇಳಿ. ಬಟ್ ಈ ಬಾರಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಈ ಕಾವು ಎಷ್ಟರ ಮಟ್ಟಿಗಿತ್ತು ಅಂತಂದರೆ ರಾಜ್ಯದ ಯಾವುದೇ ಭಾಗದಲ್ಲಿ ನೀವು ಕೇಳಿದ್ರು ಕೂಡ ಈ ಕ್ಷೇತ್ರದ ಬಗ್ಗೆ ಚರ್ಚೆ. ಇನ್ನು ಸಂಡೂರು ಶಿಗ್ಗಾವಿಯಲ್ಲೂ ಕೂಡ ಬಹುತೇಕ ಅದೇ ರೀತಿಯಾದ ಒಂದು ಹಣಾಹಣಿ ಇದ್ದೇ ಇದೆ. ಸಿ ಪಿ ಯೋಗೇಶ್ವರ್ ಅವ್ರು ಮಾತನಾಡ್ತಿದ್ದಾರೆ, ಕೇಳಿಸ್ಕೊಳ್ಳೋಣ. ನೀವೇ ಪ್ರಶ್ನೆ ಮಾಡಿ ಅವ್ರನ್ನ.